ನಮಸ್ಕಾರ. ರಾಮನವಮಿ ಅಂದ್ರೆ ಕೇವಲ ಒಂದು ಹಬ್ಬ ಅಂತ ಅನ್ಕೋಬೇಡಿ. ಇದೊಂದು ಆದರ್ಶದ ಆಚರಣೆ. ಹಾಗಾದ್ರೆ ಬನ್ನಿ, ಈ ದಿನದ ವಿಶೇಷತೆ ಏನು, ಇದರ ಹಿಂದಿರೋ ಶ್ರೀರಾಮನ ತತ್ವಗಳೇನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಶ್ರೀರಾಮನನ್ನು ಯಾಕೆ ಪುರುಷೋತ್ತಮ ಅಥವಾ ಮರ್ಯಾದಾ ಪುರುಷ ಅಂತ ಕರೀತಾಯೇ ಗೊತ್ತಾ? ಯಾಕಂದ್ರೆ ಆತ ಧರ್ಮದ ಹಾದಿಯಲ್ಲಿ ಒಂದು ಹೆಜ್ಜೆಯನ್ನೂ ತಪ್ಪಿಡ್ಲಿಲ್ಲ. ಆತನ ಜೀವನವೇ ಒಂದು ಆದರ್ಶ. ಅಂತಹ ಮಹಾನ್ ವ್ಯಕ್ತಿಯ ಜನ್ಮದಿನ, ಅದು ಖಂಡಿತವಾಗಿಯೂ ನಮ್ಗೆಲ್ಲ ಒಂದು ಸರಿದಾರಿಯನ್ನೇ ನೆನಪಿಸುತ್ತೆ. ಅದಕ್ಕೆ ನೋಡಿ, ಈ ದಿನಕ್ಕೆ ಅಷ್ಟು ಮಹತ್ವ. ಈ ಇಡೀ ಚರ್ಚೆಯ ಕೇಂದ್ರಬಿಂದುವೇ ಧರ್ಮ. ಧರ್ಮ ಅಂದ್ರೆ ಏನು? ಅದು ಬರೇ ಒಂದು ಪದ ಅಲ್ಲ. ಅದು ಜೀವನ ನಡೆಸೋ ರೀತಿ. ಸರಿದಾರಿಯಲ್ಲಿ ನಮ್ಮ ಕರ್ತವ್ಯವನ್ನು ಅರಿತು ಬದುಕೋದು ಹೇಗೆ ಅನ್ನೋದಕ್ಕೊಂದು ಮಾರ್ಗದರ್ಶಿ. ಸರಿ, ಹಾಗಾದರೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲು ಭಗವಾನ್ ರಾಮ ಅಂದರೆ ಯಾರು ಅಂತ ಶುರು ಮಾಡಿ, ರಾಮನವಮಿಯ ಮಹತ್ವ ಏನು, ಈ ವಿಶೇಷ ದಿನವನ್ನು ಹೇಗೆ ಆಚರಿಸಬೇಕು, ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು, ಮತ್ತು ಕೊನೆಯದಾಗಿ ರಾಮನ ಸಂದೇಶ ಇವತ್ತಿನ ಜಗತ್ತಿಗೆ ಹೇಗೆ ಪ್ರಸ್ತುತ ಅನ್ನೋದನ್ನ ನೋಡೋಣ. ಬನ್ನಿ, ಮೊದಲು ಆ ಆದರ್ಶ ಪುರುಷ ಶ್ರೀರಾಮನ ಬಗ್ಗೆನೇ ಮಾತಾಡೋಣ. ಯಾರು ಈತ? ಆತನ ಹಿನ್ನೆಲೆ ಏನು? ಶ್ರೀರಾಮ ಅಂದ್ರೆ ಸಾಕ್ಷಾತ್ ಮಹಾವಿಷ್ಣುವಿನ 7ನೇ ಅವತಾರ. ಅಯೋಧ್ಯೆಯ ಚಕ್ರವರ್ತಿ ದಶರಥ ಮತ್ತು ಕೌಸಲ್ಯೆಯ ಮಗ. ಅರಮನೆಯಲ್ಲಿ ಹುಟ್ಟಿದ್ರೂ ಆತನ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ರಾಮಾಯಣದುದ್ದಕ್ಕೂ ಬರೀ ಸವಾಲುಗಳೇ. ಆದರೆ ಆತ ಎಲ್ಲವನ್ನೂ ಎದುರಿಸಿದ್ದು ತನ್ನ ಧೈರ್ಯ, ಕರುಣೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಧರ್ಮದ ಮೇಲಿನ ಅಚಲ ನಂಬಿಕೆಯಿಂದ. ಇದೇ ಗುಣಗಳೇ ನೋಡಿ ಅವನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯುವಂತೆ ಮಾಡಿತು. ಸರಿ, ಈಗ ರಾಮನ ಆದರ್ಶಗಳಿಗೂ ಈ ಹಬ್ಬಕ್ಕೂ ಏನು ಸಂಬಂಧ? ಯಾಕೆ ರಾಮನವಮಿಯನ್ನ ಇಷ್ಟು ಶ್ರದ್ಧೆಯಿಂದ ಆಚರಿಸಲಾಗುತ್ತೆ? ಬನ್ನಿ, ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ರಾಮನವಮಿ, ಇದರ ಮುಖ್ಯ ಉದ್ದೇಶ ತುಂಬಾನೇ ಸರಳ. ಇದು ಸಾಕ್ಷಾತ್ ಭಗವಾನ್ ಶ್ರೀರಾಮಚಂದ್ರನ ಜನ್ಮದಿನ. ಆ ಮಹಾನ್ ಚೇತನದ ಜನನವನ್ನ ಸಂಭ್ರಮದಿಂದ ಸ್ಮರಿಸೋದೇ ಈ ಹಬ್ಬದ ಮೂಲ ಉದ್ದೇಶ. ಪೂಜೆ ಮಾಡೋಕೆ ಒಂದು ಅತ್ಯಂತ ಶುಭ ಸಮಯ ಅಂತ ಇದೆ. ಅದನ್ನ ಮಧ್ಯಾಹ್ನ ಕಾಲ ಅಂತ ಕರೀತಾರೆ. ಅಂದ್ರೆ ಸರಿಸುಮಾರು ಮಧ್ಯಾಹ್ನದ ಹೊತ್ತು. ಯಾಕಂದ್ರೆ ಪುರಾಣಗಳ ಪ್ರಕಾರ ಶ್ರೀರಾಮ ಹುಟ್ಟಿದ್ದೇ ಈ ಸಮಯದಲ್ಲಿ. ಹಾಗಾಗಿ ಈ ಹೊತ್ತಲ್ಲಿ ಪೂಜೆ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಅನ್ನೋ ನಂಬಿಕೆ. ಉದಾಹರಣೆಗೆ 2026ರಲ್ಲಿ ಮಾರ್ಚ್ 26ರಂದು ಬೆಳಗ್ಗೆ 11:13 ಮಧ್ಯಾಹ್ನ 1:41 ನಡುವಿನ ಸಮಯ ತುಂಬಾ ಶ್ರೇಷ್ಠ. ಸರಿ, ಸಮಯದ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ಮಂಗಳಕರ ದಿನವನ್ನ ಭಕ್ತರು ಆಚರಿಸೋದು ಹೇಗೆ? ರಾಮನ ಅನುಗ್ರಹ ಪಡೆಯೋಕೆ ಏನೇನ್ ಮಾಡ್ತಾರೆ? ಆ ಪದ್ಧತಿಗಳ ಬಗ್ಗೆ ಈಗ ನೋಡೋಣ. ಇದು ಕೇವಲ ಪೂಜೆಯ ವಿಧಿವಿಧಾನಗಳು ಅಂತ ಅನ್ಕೋಬೇಡಿ. ಇದೊಂದು ರೀತಿ ನಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಭಗವಂತನ ಜೊತೆ ಸಂಪರ್ಕ ಸಾಧಿಸುವ ಒಂದು ಪ್ರಕ್ರಿಯೆ. ಬೆಳಗ್ಗೆ ಬೇಗ ಎದ್ದು ಮನೆ, ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸೋದ್ರಿಂದ ಹಿಡಿದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ರಾಮನ ಚಿತ್ರದ ಮುಂದೆ ಕೂತು ಧ್ಯಾನ ಮಾಡೋದು, ಆಮೇಲೆ ನೀರು, ಹೂವು, ಧೂಪ, ದೀಪಗಳಿಂದ ಆತನನ್ನು ಆವಾಹಿಸಿ ಹಣ್ಣು ಹಂಪಲು, ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಕೊನೆಗೆ ಆರ್ತಿ ಬೆಳಗ್ಗೆ ಆಶೀರ್ವಾದ ಬೇಡೋದು. ಪ್ರತಿಯೊಂದು ಹಂತದಲ್ಲೂ ಶ್ರದ್ಧೆ ತುಂಬಿರುತ್ತೆ. ಪೂಜೆ ಅಷ್ಟೇ ಅಲ್ಲ, ಭಕ್ತಿಯನ್ನ ವ್ಯಕ್ತಪಡಿಸೋಕೆ ಇನ್ನೊಂದು ಮುಖ್ಯವಾದ ಮಾರ್ಗ ಅಂದ್ರೆ ನಾವು ಅರ್ಪಿಸುವ ನೈವೇದ್ಯ. ಹೌದು, ಭೋಗ ಮತ್ತು ಪ್ರಾರ್ಥನೆಗಳ ಮೂಲಕವೂ ದೇವರ ಆಶೀರ್ವಾದ ಪಡಿಬೋದು. ಬನ್ನಿ, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಾತ್ವಿಕ ಭೋಗ ಅಂತ ಕರೀತಾರೆ. ಅಂದ್ರೆ ಇದು ಬರೀ ಊಟ ಅಲ್ಲ, ಇದು ಶುದ್ಧತೆಯ ಸಂಕೇತ. ರಾಮನ ಸದ್ಗುಣಗಳಿಗೆ ತಕ್ಕ ಹಾಗೆ ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಅಂಥ ಯಾವುದೇ ತಾಮಸಿಕ ಪದಾರ್ಥಗಳನ್ನ ಬಳಸೋದಿಲ್ಲ. ಸಂಪೂರ್ಣವಾಗಿ ಶುದ್ಧವಾದ, ಪವಿತ್ರವಾದ ನೈವೇದ್ಯ ಇದು. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಒಂದು ಪವಿತ್ರ ತ್ರಿವಳಿ ಅಂತಾನೆ ಫೇಮಸ್. ಅದೇನಪ್ಪ ಅಂದ್ರೆ ಕಾಲಾಚನ ಅಂದ್ರೆ ಒಣಕಪ್ಪು ಕಡ್ಲೆ, ಜೊತೆಗೆ ಸೂಜಿ ಹಲ್ವಾ ಅಂದ್ರೆ ನಮ್ಮ ಕೇಸರಿಬಾತ್ ಥರ, ಮತ್ತು ಪೂರಿ. ಈ ಮೂರರ ಕಾಂಬಿನೇಷನ್ ಇದೆಯಲ್ಲ, ಅದ್ಭುತ. ಇದನ್ನ ದೇವರಿಗೆ ನೈವೇದ್ಯ ಮಾಡೋಕ್ಕೂ ಮೊದಲು ಕನ್ಯಾಪೂಜೆ ಮಾಡಿ ಪುಟ್ಟ ಹೆಣ್ಮಕ್ಳಿಗೆ ಕೊಟ್ಟು ಗೌರವಿಸ್ತಾರೆ. ಇದು ಸ್ತ್ರೀ ಶಕ್ತಿಯನ್ನ ಪೂಜಿಸೋ ಸಂಕೇತ ಕೂಡ ಹೌದು. ಇನ್ನು ಬೇರೆ ಸಾಂಪ್ರದಾಯಿಕ ನೈವೇದ್ಯಗಳು ಇವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಪಾನಕ ತುಂಬಾನೇ ಫೇಮಸ್. ರಾಮನವಮಿ ಬರೋದೇ ಬೇಸಿಗೆ ಶುರುವಾದಾಗ. ಆಗ ಈ ಬೆಲ್ಲದ ಪಾನಕ ಇದೆಯಲ್ಲ, ದೇಹಕ್ಕೆ ತಂಪು ಕೊಡುತ್ತೆ. ಇದು ಆ ಋತುವಿಗೆ ತಕ್ಕ ಹಾಗೆ ಮಾಡುವ ಒಂದು ಅರ್ಥಪೂರ್ಣ ನೈವೇದ್ಯ. ಇದಲ್ಲದೆ ಪಂಜರಿ, ಸುಂಡಲಂತೆಲ್ಲ ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾರೆ. ಸರಿ, ಇದೆಲ್ಲ ಮನೆಯಲ್ಲಿ ಮಾಡುವ ಆಚರಣೆಗಳಾಯ್ತು. ಆದರೆ ಈ ಸಂಪ್ರದಾಯಗಳನ್ನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಸಾಮೂಹಿಕವಾಗಿ ಹೇಗೆ ಆಚರಿಸಲಾಗ್ತದೆ ಅದನ್ನ ನೋಡೋಣ ಬನ್ನಿ.
ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಅಯೋಧ್ಯೆ. ಇತ್ತೀಚೆಗೆ 2026ರಲ್ಲಿ ಭಾರತದ ರಾಷ್ಟ್ರಪತಿಗಳ ನೇತೃತ್ವದಲ್ಲೇ ಅಲ್ಲಿನ ರಾಮಮಂದಿರದಲ್ಲಿ ಎಷ್ಟು ಭವ್ಯವಾದ ಆಚರಣೆ ನಡೀತು ಅಲ್ವಾ? ಇದು ಈ ಹಬ್ಬಕ್ಕೆ ಇವತ್ತಿಗೂ ಇರುವ ಮಹತ್ವವನ್ನ, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ತೋರಿಸುತ್ತೆ. ಅಯೋಧ್ಯೆಯ ಆಚರಣೆಯಲ್ಲಿ ಇನ್ನೊಂದು ವಿಶೇಷತೆ ಇತ್ತು. ಅದೇ ರಾಮಯಂತ್ರ. ಏನಿದು ರಾಮಯಂತ್ರ ಅಂದ್ರೆ, ಇದು ವೈದಿಕ ಗಣಿತ ಮತ್ತು ಜಾಮಿತಿಯ ಆಕೃತಿಗಳನ್ನು ಆಧರಿಸಿದ ಒಂದು ಪವಿತ್ರ ಚಿಹ್ನೆ. ಇದು ದೈವಿಕ ಶಕ್ತಿಯನ್ನ ಆಕರ್ಷಿಸಿ ಸಕಾರಾತ್ಮಕ ವಾತಾವರಣವನ್ನ ಸೃಷ್ಟಿಸುತ್ತೆ ಅನ್ನೋ ಬಲವಾದ ನಂಬಿಕೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ರಾಮರಕ್ಷಾ ಸ್ತೋತ್ರ. ಇದು ಕೇವಲ ಒಂದು ಭಕ್ತಿಗೀತೆ ಅಲ್ಲ, ಇದೊಂದು ರೀತಿ ರಕ್ಷಣಾ ಕವಚ ಇದ್ದ ಹಾಗೆ. ಇದನ್ನ ಪಠಿಸಿದ್ರೆ ಶ್ರೀರಾಮನೇ ನಮ್ಮನ್ನ ರಕ್ಷಿಸ್ತಾನೆ ಅನ್ನೋ ನಂಬಿಕೆ. ಭಕ್ತರಿಗೆ ಇದು ಒಂದು ದೊಡ್ಡ ಧೈರ್ಯ. ಸರಿ, ಪೂಜೆ, ಆಚರಣೆ ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ಈಗ ಕೊನೆಯದಾಗಿ ರಾಮನ ಈ ಕಥೆ, ಈ ಆದರ್ಶಗಳು ಇವತ್ತಿನ ನಮ್ಮ ಮಾಡರ್ನ್ ಲೈಫ್ಗೆ ಹೇಗೆಲ್ಲ ಅನ್ವಯಿಸುತ್ತೆ, ಅದರಿಂದ ನಾವು ಕಲಿಬೇಕಾದ್ದೇನಿದೆ, ಅದ್ರ ಬಗ್ಗೆ ನೋಡೋಣ. ರಾಮಾಯಣ ಅನ್ನೋದು ಬರೀ ಒಂದು ಕಥೆ ಅಲ್ಲ, ಅದೊಂದು ಜೀವನ ಪಾಠ. ರಾಮ ವನವಾಸಕ್ಕೆ ಹೋಗ್ಬೇಕಾಗಿ ಬಂದಾಗ ತನ್ನ ಆಸೆಗಳನ್ನ ಬದಿಗಿಟ್ಟು ಹಿರಿಯರ ಮಾತಿಗೆ ಬೆಲೆ ಕೊಟ್ಟ. ಕಷ್ಟಗಳು ಬಂದಾಗ ಗೆಲುವು, ಸೋಲು ಎರಡರಲ್ಲೂ ಸಂಯಮದಿಂದ ಇದ್ದ. ರಾವಣನ ಮೇಲೆ ಯುದ್ಧ ಮಾಡಿದ್ದು ಧರ್ಮದ ಹಾದಿಯಲ್ಲಿ ಒಂದು ಸ್ಪಷ್ಟ ಗುರಿ ಇಟ್ಕೊಂಡ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ತೋರ್ಸೋಕೆ. ರಾಮನ ಜೀವನದ ಪ್ರತಿಯೊಂದು ಸನ್ನಿವೇಶವೂ ಇವತ್ತಿಗೂ ನಮ್ಗೆ ದಾರಿದೀಪ. ಹಾಗಾದರೆ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಇವತ್ತಿನ ಈ ಜಗತ್ತಿನಲ್ಲಿ ನಮ್ಮ ಆಸೆಗಳೇ ಮುಖ್ಯಾಂಟ ಬದುಕೋ ಈ ಕಾಲದಲ್ಲಿ ಕರ್ತವ್ಯಕ್ಕೆ ಮೊದಲ ಆದ್ಯತೆ ಕೊಟ್ಟು ಬದುಕೋದರಿಂದ ಸಿಗುವ ಮೌಲ್ಯವಾದರೂ ಏನು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ.